ವೈದ್ಯ ಬಂಧು ಈಗೆಲ್ಲ ಕಡೆ ಸದ್ದು ಮಾಡ್ತಾ ಇದೆ. ಸೊ ಏನಿದು ವೈದ್ಯ ಬಂಧು ಹಾಗೂ ಇದರ ಹಿನ್ನೆಲೆ ಏನು? ನೋಡಿ, ವೈದ್ಯ ಬಂದು ಒಂದು ಸಾಮಾಜಿಕವಾಗಿ ಅಂದರೆ ಜನಗಳ ಮಧ್ಯೆ ಮತ್ತು ವೈದ್ಯರ ಮಧ್ಯೆ ಒಂದು ಸೇತುವೆಯಾಗಿ ನಿಲ್ಲುವಂಥ ಒಂದು ಕೆಲಸ ಮಾಡುವಂಥದ್ದು. ಅಂದರೆ ಜನಗಳಿಗೆ ಯಾವುದೇ ರೀತಿಯಾಗಿ ಫೈನಾನ್ಷಿಯಲಿ ಬರ್ಡನ್ ಆಗಬಾರ್ದು. ಈಗ ಎಷ್ಟೋ ಜನ ನಾವು ನೋಡಿರ್ತೀವಿ, ಹಣಕಾಸಿನ ಕೊರತೆಯಿಂದಾಗಿ ಚಿಕಿತ್ಸೆ ಅಥವಾ ಸರ್ಜರಿ ಬಂದಾಗ ಅದನ್ನು ಮುಂದೂಡ್ತಾರೆ. ಇನ್ನು ಎಷ್ಟೋ ಜನ ಮಾಡಿಸ್ಕೊಳ್ಳೋದೇ ಇಲ್ಲ. ಈ ಚಿಕಿತ್ಸೆ ಮಾಡೋದ್ರಿಂದಾಗಿ ಬೀದಿಗೆ ಬರೋರು ಕೂಡ ತುಂಬ 100%. ಈಗ ರೀಸೆಂಟಾಗಿ ಒಂದು ಆಯಿತು, ಉತ್ತರ ಕರ್ನಾಟಕದಲ್ಲಿ 5 ಎಕರೆ ಹೊಲ ಮಾಡಿಬಿಟ್ಟು ಬಂದು ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋತಾರೆ. ಅದಾದಮೇಲೆ ಅಂದರೆ ಕಂಪ್ಲೀಟ್ ಆ ಫ್ಯಾಮಿಲಿನೇ ಬಂದು ಬೆಂಗಳೂರಲ್ಲಿ ಶಿಫ್ಟ್ ಆಗುತ್ತೆ ಅವ್ರ ತಂದೆಗೆ ಚಿಕಿತ್ಸೆಗೋಸ್ಕರ. 100%. ಸೊ ಅಲ್ಲಿಂದ ಬಂದಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ. ಬಟ್ ಅದಾದಮೇಲೆ 6 ತಿಂಗಳಲ್ಲಿ ಫೇಲ್ಯೂರ್ ಕೂಡ ಆಗುತ್ತೆ. ಓ ಮೈ ಗಾಡ್. ಈಗ ಆ ಫೇಲ್ಯೂರ್ ಆದಮೇಲೆ ಮತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂದಾಗ ಮತ್ತೆ ಅವ್ರು ಹಾಕಬೇಕು, ಅವ್ರ ಹತ್ರ ಹಣ ಇಲ್ಲ. ಇದ್ದದನ್ನೆಲ್ಲ ಮಾರಿ ಬಂದಿದ್ದಾರೆ. ಅಂದರೆ ಕುಟುಂಬದ ಯಜಮಾನ ಅವ್ರನ್ನ ಉಳಿಸೋದಕ್ಕೋಸ್ಕರ ಮನೆಯಲ್ಲೆಲ್ಲ ಕಷ್ಟಪಟ್ಬಿಟ್ಟು ಎಲ್ಲ ಬಂದು ಮಾಡ್ತಾರೆ. ಬಟ್ ಇವತ್ತು ಆ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಮತ್ತೆ ಹೋರಾಡುವಂಥ ಸ್ಥಿತಿ. ಸೊ ಇಂತಹ ಸ್ಥಿತಿಗಳು ಆಗಬಾರ್ದು. ಈಗ ಎಷ್ಟೋ ಜನ ನಾನು ಹೇಳಿದಾಗೆ ಚಿಕಿತ್ಸೆನ ಮುಂದೂಡೋದಾಗಲಿ ಅಥವಾ ಆಸ್ಪತ್ರೆ ಮತ್ತು ವೈದ್ಯರು ಅಂದರೆ ಹೆದರ್ಕೊಳ್ಳುವಂಥ ಸಿಸ್ಟಮ್. ರೈಟ್. ಈಗ ಕಾಮನ್ ಮ್ಯಾನ್ ಯಾರನ್ನೇ ಬೇಕಾದರೂ ಕೇಳಿ, ಆಸ್ಪತ್ರೆ ಬಗ್ಗೆ ಅಥವಾ ವೈದ್ಯರ ಬಗ್ಗೆ ಕೇಳಿದಾಗ ಅವರಲ್ಲಿರುವಂತಹ ನೆಗೆಟಿವ್ ಒಂದು ವೈಬ್ ಏನಿದೆ ಅದು ಹೋಗಬೇಕು. ಈಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಯಾರೋ ಒಂದು ವೈದ್ಯರು ಮಾಡಿದ್ದಕ್ಕಾಗಲಿ ಅಥವಾ ಯಾವುದೋ ಒಂದು ಆಸ್ಪತ್ರೆ ಮಾಡಿದ್ದಕ್ಕೋಸ್ಕರ ಇಡೀ ವೈದ್ಯ ಸಮೂಹನ ಅಥವಾ ಎಲ್ಲ ಆಸ್ಪತ್ರೆಗಳು ಹಾಗೆ ಮಾಡುತ್ತೆ ಅನ್ನೋದು ಹೋಗಬೇಕು. ಯಾಕಂದರೆ ಮಾನವೀಯತೆ ಇರುವಂತಹ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಅಂದರೆ ನಮ್ಮ ಸೊಸೈಟಿಯಲ್ಲಿ ಆ ಥರದ್ದು ತುಂಬ ಜನ ವೈದ್ಯರಿದ್ದಾರೆ. ಜನಗಳಿಗೆ ಅದರ ಅರಿವಾಗಬೇಕು. ಎಷ್ಟೋ ಆಸ್ಪತ್ರೆಯಲ್ಲೂ ಕೂಡ ಜನಗಳಿಗೆ ವರ್ಕ್ ಮಾಡುವಂಥ ನಿಟ್ಟಿನಲ್ಲಿ ಇದ್ದಾರೆ. ಬಟ್ ಅವ್ರನ್ನೆಲ್ಲ ಬೆಳಕಿಗೆ ತರಬೇಕು ನಾವು. ಹಾಗಾಗಿ ನಾವು ಈಗ ಬ್ಯಾಂಗ್ಳೂರಿನಲ್ಲಿ 150 ಆಸ್ಪತ್ರೆಗಳ ಜೊತೆ ನಾವು ಕೈ ಜೋಡಿಸಿದ್ದೀವಿ. ಆಸ್ಪತ್ರೆಗಳು ಕೂಡ ಒಪ್ಕೊಂಡಿದ್ದಾರೆ. ಅಂದರೆ ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಈ ಥರ ಒಂದು ಕಾನ್ಸೆಪ್ಟ್ ಇದೆ, ಜನಗಳಿಗೆ ಫೈನಾನ್ಷಿಯಲ್ ಬರ್ಡನ್ ಕಮ್ಮಿ ಆಗಬೇಕು, ರೈಟ್ ಟೈಮ್ ರೈಟ್ ಡಾಕ್ಟರ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅವ್ರ ಏರಿಯಾ ವೈಸ್. ಈಗ ಎಕ್ಸಾಂಪಲ್ಲು ನಿಮ್ಮದೊಂದು ಏರಿಯಾ, ಆ ಏರಿಯಾದಲ್ಲಿ ನಿಮಗೆ ಯಾವ ಸೂಕ್ತ ವೈದ್ಯರು ಸಿಗಬೇಕು, ಆ ವೈದ್ಯರ ಸಂಪೂರ್ಣವಾದ ಪರಿಚಯ. ಈಗ ಎಕ್ಸಾಂಪಲ್ ಆಗಿ ಒಂದು ವೈದ್ಯರು, ಆ ವೈದ್ಯರ ಡೆಸಿಗ್ನೇಷನಿಂದ ಹಿಡಿದು ಅವರ ವ್ಯಕ್ತಿತ್ವ ಪರಿಚಯ, ಅವರು ಎಲ್ಲಿ ಓದಿದ್ದಾರೆ, ಆಮೇಲೆ ಸರ್ಜರಿ ಸಪೋಸ್ ಅವರು ಸರ್ಜನ್ ಆಗಿದ್ದಾರೆ, ಎಷ್ಟು ಸರ್ಜರಿನ ಮಾಡಿದ್ದಾರೆ, ಅವರ ಟೋಟಲ್ ಅನುಭವ ಎಷ್ಟು, ಅವರೇನು ಫೆಲೋಶಿಪ್ ಮಾಡಿದ್ದಾರೆ, ಹೈಯರ್ ಸ್ಟಡೀಸ್ ಎಲ್ಲಿ ಮಾಡಿದ್ದಾರೆ, ಅದು ಕಂಪ್ಲೀಟಾಗಿ ಕೊಡುವಂಥದ್ದು. ಜನಗಳಿಗೆ ಚಾಯ್ಸ್ ಅದು. ಯಾವುದೇ ಒಂದು ವೈದ್ಯರನ್ನ ಅಥವಾ ಒಂದು ಆಸ್ಪತ್ರೆನ ಹೇಳುವಂಥದ್ದಲ್ಲ. ನಮ್ಮ ಹತ್ರ 150 ಆಸ್ಪತ್ರೆ ಈಗ ಇದೆ, ಇದೀಗಷ್ಟೇ ಆರಂಭ. ಹೌದು, ಕೆಲವು ತಿಂಗಳ ಮಾತ್ರ. ಹೌದು. ಈಗ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲ, ಅದು ಗ್ರೌಂಡ್ ವರ್ಕ್ ಅಂತೂ ಬೇಕೇ ಬೇಕಾಗುತ್ತೆ. ಬಟ್ ಲಾಂಚ್ ಆಗಿ ಕೆಲವು ತಿಂಗಳು ಆಗಿದೆ. ಈಗ 150 ಆಸ್ಪತ್ರೆ ಏನಿದೆ, ಈ ಎಲ್ಲ ಆಸ್ಪತ್ರೆ ಅಂದರೆ ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು 3000 ವೈದ್ಯರು ನಮ್ಮ ಜೊತೆ ಇದ್ದಾರೆ. ಆ 3000 ವೈದ್ಯರ ನಿಮಗೆ ಆಪ್ಷನ್ನ ನಾನು ಕೊಡ್ತೀನಿ. ಜನಗಳು ಚೂಸ್ ಮಾಡ್ಕೋಬೋದು. ಓಕೆ, ನನಗೆ ಯಾರು ಸೂಟ್ ಆಗ್ತಾರೆ. ಯಾಕಂದರೆ ಎಲ್ಲ ವೈದ್ಯರು ನಾನು ಯಾವುದೋ ಒಂದು ವೈದ್ಯರನ್ನ ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಮಾಡಿದ್ದು ಜನಗಳಿಗೋಸ್ಕರ. ಹಾಗಂತ ವೈದ್ಯರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು, ವೈದ್ಯರಿಗೂ ಲಾಸ್ ಆಗಬಾರ್ದು. ಹಾಗಾಗಿ ರಿಯಾಯಿತಿನ ನಾವು ಇಟ್ಟಿದ್ದೀವಿ. ಅಂದರೆ 10 to 40% ಡಿಸ್ಕೌಂಟ್ ನಾವೇನು ಹೇಳಿದ್ದೀವಿ. ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಹೌದು. ಯಾಕಂದರೆ ನೀವು ಇದನ್ನೆಲ್ಲ ಹೇಳ್ತಾ ಇರ್ಬೇಕ್ರೆ ಫಸ್ಟ್ ಆಫ್ ಆಲ್ ನನಗೆ ಕ್ವೆಶ್ಚನ್ ಬರೋದು, ಪ್ಲಸ್ ಅದರಲ್ಲಿ ಒಂದು ಉತ್ತರ ಇರೋದೇನು ಅಂತಂದರೆ, ಈ ರೀತಿಯ ಈಗ ಅಂದರೆ ಇದು ಇಲ್ಲದೇ ಇರೋ ಧನರಾಶಿ ಇಲ್ಲದೇ ಇರುವಂಥವ್ರು, ತುಂಬ ಖರ್ಚು ಮಾಡೋದಕ್ಕೆ ಶಕ್ತಿ ಇಲ್ಲದೇ ಇರೋರಿಗೆ ಸರ್ಕಾರಿ ಆಸ್ಪತ್ರೆಗಳು ಬೇಕಷ್ಟಿದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಗಳು ಕೂಡ ಒಂದು ರೀತಿಯಲ್ಲಿ ಹೇಗಿದೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಈ ಥರದ ಒಂದು ವ್ಯವಸ್ಥೆ, ಅದು ಕೂಡ ನನಗೆ ಗೊತ್ತಿರೋ ಹಾಗೆ ಎಷ್ಟು 49 ರೂಪಾಯಿಗೆ ಒಂದು ವರ್ಷದ ಒಂದು ರೀತಿಯ ಆರೋಗ್ಯ ಥರ ಆ ಕಾರ್ಡನ್ನು ನೀವು ಇದು ಮಾಡ್ತೀರಿ. ಬರೀ 49 ರೂಪಾಯಿ ಮಾತ್ರ ತಗೊಳ್ತಿದ್ದೀರಿ. ಅದರಲ್ಲಿ 10% to 40% ತನಕ ಡಿಸ್ಕೌಂಟ್ ಬೇಡ, ಈಗ ಟ್ರೀಟ್ಮೆಂಟ್ಗಳಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ. ಹೇಗೆ ಸಾಧ್ಯ? ವಾಟ್ ಈಸ್ ದ ಕಾನ್ಸೆಪ್ಟ್? ಅಂದರೆ ಅದರ ಹಿಂದೆ ಏನು, ಅಂದರೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಜನರಿಗೆ ಒಂದು, ಬಿಕಾಸ್ ಆಬ್ವಿಯಸ್ಲಿ ಈ ಥರದ ಸ್ಕೀಮ್ಗಳು ಬಂದಾಗ ನಾವು ಏನೋ ಅಂದ್ಕೊಳ್ತೀವಿ, ಏನೋ ಹಿಂದೆ ಏನೋ ಇದೆ, ಏನೋ ಮೋಸ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋಂಥ ಥಾಟ್ ಬರೋದು ಕೂಡ ಸಹಜ. ಸೊ ಹೌ ಟ್ರಾನ್ಸ್ಪೇರೆಂಟ್ ಇಸ್ ಇಟ್ ಆ್ಯಂಡ್ ಹೇಗೆ ಜನ ಇದನ್ನು ಆ್ಯಕ್ಚುಲಿ ಇದರಿಂದ ಫಲ ಪಡ್ಕೊಳ್ಬೋದು? ಈಗ ನೋಡಿ, 49 ರೂಪಾಯಿ ನಾವು ಇಟ್ಟಿದ್ದೀವಿ. ಅದು ಜನಗಳಿಗೆ ಅನಿಸುತ್ತೆ 49 ರೂಪಾಯಿ ಇಟ್ಬಿಟ್ಟು ಇಷ್ಟೆಲ್ಲ ಹೇಗೆ ಕೊಡ್ತಾರೆ. ನಿಮ್ಮ ಪ್ರಶ್ನೆ ಸಹಜ. ಅದು ಈಗ ಎಲ್ಲರೂ ಕೂಡ ಒಂದು ಆ ಪ್ರಶ್ನೆ ಮೂಡುತ್ತೆ. ಈಗ 49 ರೂಪಾಯಿ ನೀವು ನನಗೆ ಅಂದರೆ ಒಂದು ವೈದ್ಯ ಬಂಧುಗೆ ನೀವು ಕೊಡ್ತೀರಿ. 49 ರೂಪಾಯಿ ಕೊಟ್ಬಿಟ್ಟು ನೀವು ಒಂದು ಆರೋಗ್ಯ ಕಾರ್ಡ್ನ ಪಡ್ಕೋತೀರಿ. ಈಗ ನಾನು ಹೇಳಿದಂತಹ ಸೌಲಭ್ಯಗಳು ಏನು ಅನ್ನೋದು, ಒಂದು 10 to 40% ಡಿಸ್ಕೌಂಟ್ಸ್,
ಜೊತೆಗೆ 10% ಕ್ಯಾಶ್ ಬ್ಯಾಕ್, ಅಂದರೆ ಆಸ್ಪತ್ರೆಯ ಒಟ್ಟು ವೆಚ್ಚದ ಮೇಲೆ. ಈಗ ನಿಮಗೆ ಎಕ್ಸಾಂಪಲ್ ಆಗಿ ಒಂದು 5 ಲಕ್ಷದ ಏನೊಂದು ಸರ್ಜರಿ ಒಂದು ಆಸ್ಪತ್ರೆಯಲ್ಲಿ ಕೊಟ್ಟಿರ್ತಾರೆ. ಆ ಆಸ್ಪತ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಖಂಡಿತವಾಗಿ ಅವ್ರನ್ನ ಮೊದಲೇ ಕೇಳ್ತೀವಿ, ಈ ಥರ ಪೇಷಂಟ್ ಇದೆ, ಸೊ ಕಮ್ಮಿ ಮಾಡಬೇಕು. ಬಿಕಾಸ್ ಆ ಒಪ್ಪಂದ ಹಾಗಿರುತ್ತೆ ನಮ್ಮದು. ಏನಾದರೂ ಅವರಿಗೊಂದು ಸಿಗಬೇಕು, ಜನಗಳಿಗೆ ಏನಾದರೂ ಸಹಾಯ ಆಗಬೇಕು. ಫೈನಾನ್ಷಿಯಲಿ ಬರ್ಡನ್ ಆಗಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಯಾಕಂದರೆ ನಾವು ಎಷ್ಟೋ ಜನ ನೋಡಿದ್ದೀವಿ, ಗಂಡ ಅಡ್ಮಿಟ್ ಆದಾಗ ಹೆಂಡತಿ ಜ್ಯುವೆಲ್ರಿನ ಪ್ಲೆಡ್ಜ್ ಮಾಡಿ ಆ ಚಿಕಿತ್ಸೆ ಅಥವಾ ಸರ್ಜರಿ ಬೇಕಾದ ಹಣನ ಮಾಡ್ತಾರೆ. ಎಷ್ಟೋ ಜನ ಸಾಲ ಮಾಡ್ತಾರೆ, ಅದು ಹ್ಯಾಂಡ್ ಲೋನ್ ಆಗಿರ್ಬೋದು, EMI ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಎಷ್ಟೋ ಜನ ವೆಹಿಕಲ್ ಮಾಡ್ತಾರೆ, ಚಕ್ರಬಡ್ಡಿ, ಅದರ ಶೂಲದಲ್ಲಿ. ಹೌದು. ಈಗಾಗಲೇ ಹೇಳಿದಾಗೆ ನಾನು ಎಷ್ಟೋ ಜನ ಹೊಲ ಮಾರಿದ್ದು ಅದು ಕೂಡ ಇದೆ, ರೀಸೆಂಟಾಗಿ ಹೇಳಿದೆ, ಉತ್ತರ ಕರ್ನಾಟಕ. ಸೊ ಈ ಥರ ಸಮಸ್ಯೆಗಳಿದೆ. ಇವೆಲ್ಲವೂ ಕೂಡ ಇದ್ದಾಗ ಅವ್ರಿಗೆ ಏನಾದರೂ ಒಂದು ಹೆಲ್ಪ್ ಆಗಬೇಕು ಜನಗಳಿಗೆ. ಖಂಡಿತವಾಗಿ ಫ್ರೀ ಮಾಡೋಕ್ಕಾಗೋದಿಲ್ಲ ಎಲ್ರಿಗೂ, ಆದರೆ ನಮ್ಮ ಕೈಲಾದ ಏನಾದರೂ ಸಹಾಯ ಮಾಡ್ಬೋದಾ ಅನ್ನುವಂಥದ್ದು ನಾವು ಅಷ್ಟು ಹುಡುಕಿದ್ವಿ. ಆವಾಗ ಓಕೆ, ಒಂದು ಕಾನ್ಸೆಪ್ಟ್ನ ರೆಡಿ ಮಾಡ್ಕೊಂಡ್ವಿ ಜನಗಳಿಗೆ. ಈಗ ಎಕ್ಸಾಂಪಲ್, ಈಗ ನಿಮ್ಮದೊಂದು ಆಸ್ಪತ್ರೆ ಇದೆ, ನಿಮ್ಮ ಆಸ್ಪತ್ರೆಯಲ್ಲಿ 5 ಲಕ್ಷ ನೀವು ಹೇಳ್ತೀರಿ. ನಿಮ್ಮ ಆಸ್ಪತ್ರೆ ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಿಮಗೆ ಹೇಳ್ತೀವಿ ನಾವು 4ಕ್ಕೆ ಮಾಡಿನೋ 4:15 ಮಾಡಿ ರಿಕ್ವೆಸ್ಟ್ ಮಾಡ್ಕೋತೀವಿ. ಈ ಥರ ಇದೆ, ಪೇಷಂಟ್ ಸಿಚುವೇಶನ್ ಇದೆ. ಯಾಕಂದರೆ ಪೇಷಂಟ್ನ ಸಂಪೂರ್ಣ ಪರಿಚಯ ನಮಗೂ ಸಿಗುತ್ತೆ. ಅವ್ರ ಹತ್ರ ನಿಜವಾಗ್ಲೂ ಅವ್ರ ಹತ್ರ ಹಣ ಇದೆಯಾ, ಅಥವಾ ಯಾವ ರೀತಿ ಇದೆ, ಅಥವಾ ಕಾಯಿಲೆಗೆ ಅನುಗುಣವಾಗಿ. ಸೊ ಇದನ್ನು ನಾವು ಮಾತಾಡ್ತೀವಿ. ಸಪೋಸ್ ನಮ್ಮ ಹತ್ರ ಅವ್ರು ಇಲ್ಲ ಅಂದಾಗ ನಮ್ಮ ಹತ್ರ ಇರುವಂತಹ 150 ಆಸ್ಪತ್ರೆಯ ಲಿಸ್ಟನ್ನು ಅದನ್ನು ತೆಗೆದಾಗ ನಾವು ಹೇಳ್ತೀವಿ, ಅವರಿಗೆ ಸೂಕ್ತವಾದ ಅವರ ಏರಿಯಾದಲ್ಲಿ ನಾವು ಹೇಳ್ತೀವಿ, ಇಂತಹ ಆಸ್ಪತ್ರೆ ಇದೆ, ಇಲ್ಲಿ ಇಷ್ಟಕ್ಕೆ ಮಾಡ್ಬೋದು. ಸೊ ಆ ವೆಚ್ಚದ ಒಂದು ಸಂಪೂರ್ಣವಾದ ಒಂದು ಡೀಟೇಲ್ಸ್ ಏನು ಹೇಳ್ತೀವಿ ನಾವು, ಎಷ್ಟು ಖರ್ಚಾಗತ್ತೆ, ಯಾವುದಕ್ಕಾಗತ್ತೆ, ಎಲ್ಲವನ್ನು ಕೂಡ ನಾವು ಕೊಡ್ತೀವಿ. ಇದು ಒಂದು. ರೈಟ್. ಹಾಂ, ಓಕೆ. ಸ್ಫೂರ್ತಿ ಸಂಚಿಕೆ ಬೆಳಕಿನ ಪ್ರದೀಪ್ ಯೂಟ್ಯೂಬ್ ಚಾನೆಲ್ನಲ್ಲಿ